ಸೊ ಎಲ್ರಿಗೂ ನಮಸ್ಕಾರ. ನಾನು ಮತ್ತು ನನ್ನ ತಾಯಿ ದೀಪಾವಳಿ ದೀಪಾವಳಿಯ ಅಮಾವಾಸ್ಯೆ ದಿನ ದೇವಸ್ಥಾನದಲ್ಲಿ ದೀಪ ಹಚ್ಚಿದಂತಹ ಒಂದು ವಿಡಿಯೋ ಅದು. ನಾವು ಏನು ಮಾಡಿದ್ವಿ ಅಂದರೆ ಈ ಯಮದೀಪ ದಾನ ಅಂತ ಮಾಡ್ತಾರೆ. ಅದು ಹೇಗೆ ಅಂದರೆ ಮನೆಯಲ್ಲಿ ಅಪಮೃತ್ಯು ಮತ್ತು ಯಾರದಾದರೂ ಒಂದು ಆಯಸ್ಸಿಗೆ ಕಂಟಕ ಇದ್ದರೆ ಒಂದು ರಾತ್ರಿ ಪೂರ್ತಿ ದೀಪ ಉರಿದು ಬೆಳಗ್ಗೆ ತನಕನೂ ದೀಪ ಉರಿತಾ ಇರಬೇಕು. ಇದು ಒಂದು ರೀತಿ. ಸಂಜೆ ಹಚ್ಚಿ ಅದ್ರ ನಾಳೆ ಬೆಳಗ್ಗೆ ತನಕ ಉರಿಸಾದ್ಮೇಲೆ ಒಂದು ಜೊತೆ ಕಂಚಿನ ದೀಪನ ದಾನ ಮಾಡ್ತಾರೆ. ಇದು ಯಮದೀಪ ದಾನ ಅಂತ ಹೇಳಿ ಮಾಡೋದು. ಪ್ರತಿ ವರ್ಷ ದೀಪಾವಳಿ ಸಮಯದಲ್ಲಿ ಮಾಡ್ತಾರೆ. ಆದರೆ ನಾವು ಏನು ಮಾಡಿದ್ವಿ, ನಮ್ಮ ತಾಯಿ ಏನು ಮಾಡಿದ್ರು, ಒಂದು ದಿನ ಹಚ್ಚಿದ್ರು. ಅದಾದ ನಾಳೆಗೆ ಹೋಗಿ ದೀಪನ ಕೊಡಲಿಕ್ಕಾಗಲಿಲ್ಲ, ಅಂದರೆ ದಾನ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಅವ್ರು ಏನು ಮಾಡಿದ್ರು, 2 ದಿನ ಆ ದೀಪ ಹಾಗೆ ಉರಿಲಿ, 3 ದಿನ ಆಗಿಬಿಡ್ಲಿ, ಒಟ್ಟಿಗೆ 3 ದಿನ ಆಗಲಿ, 3 ದಿನ ಆದಮೇಲೆ ಅದನ್ನು ನಾಳೆಗೆ ಹೋಗಿ ದೀಪನ ದಾನ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ರು. ಹಾಗೆ ದೀಪ ತಂದು ನಾವು ದಾನ ಮಾಡಿದಂಥ ದಿನ ಏನೋ ಆಯಿತು, ಅಮಾವಾಸ್ಯೆ ದಿನ ಆಗೋಯ್ತು. ಆವತ್ತು ಅಮಾವಾಸ್ಯೆ ದಿನ ನಾವು ಬೆಳಗ್ಗೆ ಮನೇಲಿ ಏನಿದೆ ಪೂಜೆ ಎಲ್ಲ ಮಾಡಾದ್ಮೇಲೆ ಒಂದು ಕಡೆ ಊಟಕ್ಕೆ ಕರೆದಿದ್ರು, ಹಬ್ಬದ ಥರ ಇತ್ತು. ಅಲ್ಲಿ ಒಂದು ಪೂಜೆ ಇತ್ತು, ಆ ಪೂಜೆಗೆ ಹೋಗಿದ್ವಿ. ಅಲ್ಲಿ ಮುಗಿಸ್ಕೊಂಡು ಊಟನ ಸಂಜೆ ಬಂದು ನಮ್ಮ ಮನೆ ಹತ್ರ ಅಕ್ಕಪಕ್ಕ ಎಲ್ಲ ಲಕ್ಷ್ಮೀ ಪೂಜೆ, ಏನು ಮನೆಯಲ್ಲೂ ಕೂಡ ಲಕ್ಷ್ಮೀ ಪೂಜೆ ಮಾಡಿದ್ರು. ಆಮೇಲೆ ಪಟಾಕಿಗಳೆಲ್ಲ ಹೊಡಿತಾ ಇದ್ರು. ಇನ್ನು ದೀಪಾವಳಿ ಹಬ್ಬದ ದಿನವೇ ಅಷ್ಟೊಂದು ಹೊಡಲಿಕ್ಕೆ ಆಗಲಿಲ್ಲ ಪಟಾಕಿನ. ಕಾರಣ ಏನಂದರೆ ಪ್ರಕೃತಿ ತನ್ನನ್ನು ತಾನು ಎಷ್ಟರ ಮಟ್ಟಿಗೆ ಕಾಪಾಡಿಕೊಳ್ಳೋಕ್ಕೆ, ಬಚಾವ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಪ್ರಯತ್ನ ಮಾಡಲೇಬೇಕು. ಯಾಕಂದರೆ ಮನುಷ್ಯ ಎಷ್ಟು ರೀತಿಯಲ್ಲಿ, ಎಷ್ಟು ಬಗೆಯಲ್ಲಿ ಪ್ರಕೃತಿಯನ್ನು ಹಾಳು ಮಾಡಿದ ನಂತರನೂ ಪ್ರಕೃತಿಗೆ ನಾವು ಹಾನಿಯನ್ನು ಉಂಟು ಮಾಡ್ತಾಯಿದ್ರು. ಅದರಿಂದ ನಮಗೂ ಹಾನಿ ಆಗ್ತಾಯಿದೆ ಅಂದರು. ನೀವು ಗೊತ್ತಿರ್ಬೋದು, ದೆಹಲಿಯಲ್ಲಿ ನೋಡಿ ಪ್ರತಿ ವರ್ಷ ದೀಪಾವಳಿ ಸಮಯದಲ್ಲಿ ತುಂಬ ಹಿಂಸೆ. ಮೊದಲೇ ಅಲ್ಲಿ ಅಷ್ಟೊಂದು ಮಾಲಿನ್ಯ, ವಾಯು ಮಾಲಿನ್ಯ. ಅದ್ರ ಮೇಲೂ ಜನ ಯಾಕೆ ಪಟಾಕಿ ಹೊಡಿತಾರೋ ಅದು ಅವ್ರಿಗೆ ಗೊತ್ತು. ಸೊ ನಮ್ಮಲ್ಲೂ ಇಲ್ಲಿ ಪಟಾಕಿನ ಹೊಡಿಬೇಕಂತ ಮಾಡಿದ್ರು. ಜೋರು ಮಳೆ ಬರ್ತಾ ಇದ್ದಿದ್ದರಿಂದ ದೀಪಾವಳಿ ಹಬ್ಬದ ದಿನ ಹೆಚ್ಚು ಪಟಾಕಿ ಹೊಡಿಯೋಕ್ಕಾಗಲಿಲ್ಲ. ಆದರೂ ಕೆಲವರು ಅತಿ ಬುದ್ಧಿವಂತರು ಏನು ಮಾಡಿದ್ರಂದರೆ, ಆ ಮಳೆಲೂ ಕೆಲವರು ಬೇಕಂತ ಪಟಾಕಿ ಹೊಡೆಯೋವಂಥ ಹುಚ್ಚಿರೋರು ಅಥವಾ ಮಕ್ಕಳು ಅಂತನೋ, ಅವರು ಯಾವ ವಯಸ್ಸಿನವರು ಅಂತ ಗೊತ್ತಿಲ್ಲ, ಪ್ರಾಬಬ್ಲಿ ಯಾವುದಾದ್ರು ಶೀಟ್ ಕೆಳಗಡೆ ಇಟ್ಟೋ ಪಟಾಕಿ ಒದ್ದೆ ಆಗದಿರೋ ಜಾಗದಲ್ಲಿ ಇಟ್ಟು ಪಟಾಕಿನ ಹೊಡೆದಿದ್ದಾರೆ ಅಂತ ಅನಿಸುತ್ತೆ. ಸೊ ಪಟಾಕಿ ಹೊಡಿತಾಯಿದ್ರು ಕೆಲವ್ರು ಮಾತ್ರ, ಎಲ್ಲೋ ಇಬ್ಬರು ಜೋರು ಮಳೆ ಬರಬೇಕಾದ್ರೂ ಹೊಡೆದ್ರು. ಇನ್ನೊಂದಷ್ಟು ಜನ ಮಳೆ ನಿಂತ ಮೇಲೆ ಒಂದಷ್ಟು ಜನ ಹೊಡೆದ್ರು. ಬಟ್ ಹೊಡೆಯೋದು ಎಷ್ಟೋ ಕಡಿಮೆ ಆಯಿತು. ಆವತ್ತು ಕೂಡ ನಾನು ಹೊರಗಡೆ ಹೋಗಿದ್ದೆ. ಹೊರಗಡೆ ಹೋಗೋದು ಭಾಳ ಇಷ್ಟ ನನಗೆ, ಅದೇನೋ ಗೊತ್ತಿಲ್ಲ. ದೀಪಾವಳಿ ಅಲ್ವಾ, ಹಬ್ಬದ ದಿನ ಒಂದು ಕಡೆ ಒಂದು ಸರಿ ನೋಡ್ಕೊಂಬರೋಣ ಹೊರಗಡೆ ಹೋಗಿ ಹೇಗೆ ಅಂತ ಇಷ್ಟ. ನಮ್ಮ ಅಮ್ಮನ ಜೊತೆ ಹೋಗಿದ್ದ. ನಮ್ಮ ಏರಿಯಾದಲ್ಲಿ ಪಟಾಕಿ ತೊಗೊಳ್ಳೋಕ್ಕೆ ಜನ ಆಗಲೂ ಬರ್ತಾಯಿದ್ದಾರೆ. ಅಂದರೆ ಹಬ್ಬದ ದಿನ ಹೋಗಿ ತೊಗೊಳ್ಳೋಣ, ಎಂತ ಆಯಿತು, ಇವಾಗ ಹೋಗಿ ತೊಗೊಂಡು ಬಂದರೆ ಆಯಿತು, ಮನೇಲಿ ಹೊಡೆಯೋಣ ಅಂತ ಅಂದ್ಕೊಂಡು ಹೋಗಿ ತೊಗೊಳೋಕ್ಕೆ ಬಂದಿದ್ದವರು ಉಂಟು. ಆದರೆ ಮಳೆ ಇದ್ದಿದ್ದ ಕಾರಣ ಆ ವ್ಯಾಪಾರ ಕೂಡ ಕಡಿಮೆ ಆಯಿತು, ಬಂದು ತೊಗೊಳ್ಳೋರು ಕೂಡ ಕಡಿಮೆ ಆದರು. ಆದ್ರೂ ಆ ಮಳೆಲೂ ಬಂದಿದ್ರಪ್ಪ ಜನ, ಬಂದು ತಗೊಂಡು ಹೋಗಿ ಹೊಡೆದಿರ್ತಾರೋ ಏನೋ. ಒಟ್ಟಿನಲ್ಲಿ ಅವತ್ತೊಂದು ಜನ ದೀಪಾವಳಿ ಹಬ್ಬದ ದಿನ, ಅಮಾವಾಸ್ಯೆ ದಿನ ಹೇಳ್ತಿಲ್ಲ, ಅದು ನಾಳೆಗೆ ಏನಾಯ್ತಂದರೆ, ನಾನು ಅವತ್ತಿನ ದಿನ ಹೋಗೋಣ ಸೀರೆ ಅಂಗಡಿಗೆ ಇಷ್ಟೊತ್ತಿಗೆ ಅಂತ ಅಂದ್ಕೊಂಡು ಮನೇನ ಒಂದು 5 ಗಂಟೆಗೆ ಏನೋ ಬಿಟ್ವಿ. ಗೊತ್ತಿತ್ತು ಪ್ರಾಬಬಿಲಿಟಿ ಕಡಿಮೆ, ಬಿಕಾಸ್ ಹಬ್ಬದ ದಿನ ಎಲ್ಲರೂ ಹಬ್ಬದಲ್ಲಿ ಬ್ಯುಸಿ ಇರ್ತಾರೆ, ಯಾರು ಅಂಗಡಿಗಳು ತೆಗೆದಿರ್ತಾರೆ ಅಂತ. ಎಷ್ಟೋ ಅಂಗಡಿಗಳು ಮುಚ್ಚಿದ್ವು ಅವತ್ತು. ಬಟ್ ನಾವು ಸುಮ್ಮನೆ ಹಾಗೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಗೊತ್ತಿದ್ರು. ಆಮೇಲೆ ಏನಾದ್ರು ತಿನ್ಬೇಕು ಅನಿಸ್ತಾ ಇದೆಯಲ್ಲ ಅಂತಲೂ ಅನಿಸ್ತಾಯಿತ್ತು ನನಗೆ. ಆದರೆ ಹೋಗಿದ್ದ ಜಾಗದಲ್ಲೆಲ್ಲ ಅದೇ ಜಾಗದಲ್ಲಿ ರೌಂಡ್ ಹಾಕ್ಕೊಂಡೆ. ಅದಾದಮೇಲೆ ತೊಪ್ಪೆ ಬೇಕು ದೀಪ ಹಚ್ಚಿಟ್ಟು ಇಡೋಕ್ಕೆ ಮನೆ ಮುಂದೆ ಅಂತ ಹೇಳಿದ್ರು. ತೊಪ್ಪೆ ತೊಗೊಂಡ್ವಿ. ಅಲ್ಲಿಂದ ವಾಪಸ್ ಇದು ಬೇಕ್ರಿಲಿ
ಏನಾದ್ರು ತಿನ್ನೋಣ ಅಂತ ಅಂದ್ಬಿಟ್ಟು ನನಗೆ ಅಂತ ಒಂದು ಸ್ವಲ್ಪ ಒಂದು ಪಪ್ಸ್ ತೊಗೊಂಡೆ. ಅದಾದಮೇಲೆ ಮನೆಗೆ ಬಂದೆ. ನಮ್ಮ ಅಪ್ಪ ಕಡಲೆಪುರಿ ತಂದಿದ್ದರು, ಅದ್ರ ಜೊತೆ ಬ್ರೆಡ್ ತಂದಿದ್ದರು. ನಾವು ನಾನ್ ವೆಜ್ ತಿನ್ನಲ್ಲ ಕಾರ್ತಿಕ್ ಮಾಸದಲ್ಲಿ ನಮ್ಮ ಮನೇಲಿ. ಸೊ ಏನೋ ಒಂದು ಸ್ನ್ಯಾಕ್ಸ್ ಆಯಿತು. ಬಟ್ ಅಮಾವಾಸ್ಯೆ ದಿನ ನಾವು ಹೋಗಿ ದೀಪ ಹಚ್ಬೇಕಂತ ಹೇಳಿ ಆ 2 ದೀಪಗಳನ್ನ ದಾನ ಅಂತ ಕೊಟ್ಟು, ಇನ್ನು 2 ಮಣ್ಣಿನ ದೀಪನ ಕೂಡ ದೇವಸ್ಥಾನದಲ್ಲಿ ಹಚ್ಚಿಟ್ಟು ಬರುವ ಅಂತ ಹೇಳಿ ಹೊರಟದ್ದು. ತುಂಬ ಚೆಂದ ಅನಿಸ್ತು ನಮಗೆ ದೀಪ ಹಚ್ಚಿದ್ದು. ಏನಂದರೆ ದೀಪಾವಳಿ ಹಬ್ಬದ ಸಮಯದಲ್ಲಿ ದೀಪ ಹಚ್ಚೋಕ್ಕೆ ಬಹಳ ಪ್ರಾಮುಖ್ಯತೆ. ದೀಪ ಹಚ್ಚೋದ್ರಿಂದನೇ ನಮ್ಮ ಎಷ್ಟೋ ಪಾಪಗಳು ಕಳೆಯುತ್ತೆ ಅಂತ ಒಂದು ಗಾಢ ನಂಬಿಕೆ. ಮತ್ತು ಈ ದೀಪಗಳು ಕಾರ್ತಿಕ ಮಾಸ ಅಂದಾಗ ಕೃತಿಕಾ ನಕ್ಷತ್ರಕ್ಕೆ ಸಂಬಂಧಪಟ್ಟಿರುತ್ತೆ. ಕೃತಿಕಾ ನಕ್ಷತ್ರ ಬಂದು ಸೂರ್ಯನ ಅಧಿಪತ್ಯದ ನಕ್ಷತ್ರ ಆಗಿರುತ್ತೆ. ಮತ್ತು ಸೂರ್ಯದೇವನಿಗೆ ಪ್ರೀತ್ಯರ್ಥವಾಗಿ ಈ ಒಂದು ದೀಪಗಳನ್ನ ಹಚ್ತಾರೆ. ಬಹಳ ಶ್ರೇಷ್ಠವಾದ ಮಾಸ. ಮತ್ತು ಕಾರ್ತಿಕ ಸ್ನಾನ ಅಂತ ಏನಿದೆ, ಈ ಮಾಸದಲ್ಲಿ ಆ ಕಾರ್ತಿಕ ಸ್ನಾನಕ್ಕೆ ಬಹಳನೇ ಪ್ರಾಮುಖ್ಯತೆ ಇದೆ. ಇದು ತುಂಬಾ ವಿಷಯಗಳಿವೆ. ತುಂಬ ಶ್ರೇಷ್ಠವಾದ ಮಾಸ. ಸದ್ಯ ಇಂಥ ಒಂದು ಮಾಸದಲ್ಲಿ ನಾವು ಮಾಂಸಾಹಾರವನ್ನು ತ್ಯಜಿಸಿ 1 ತಿಂಗಳು ಇರೋದು ಬಹಳನೇ ಒಳ್ಳೆಯ ಒಂದು ನಿರ್ಧಾರ. ಏನಂದರೆ ನಾವು ಮಾಡೋ ಎಷ್ಟೋ ಪಾಪಕರ್ಮಗಳನ್ನ ನಮ್ಮ ಮೂಲಕನೇ, ನಮ್ಮ ಕರ್ಮದ ಮೂಲಕನೇ, ದೀಪ ಹಚ್ಚೋದ್ರ ಮೂಲಕ, ಭಗವಂತನ ಆರಾಧನೆ ಮಾಡೋ ಮೂಲಕ ಇಂಥ ಒಂದು ಸಮಯದಲ್ಲಿ ಅದನ್ನು ಕಡಿಮೆ ಮಾಡ್ಕೋಬೋದು. ಇನ್ನೊಂದು ವಿಷಯ ಏನಂದರೆ, ನಾನು ಏನೋ ಕೆಟ್ಟದ್ದು ಕೆಲಸ ಮಾಡ್ತೀನಿ ಬಂದುಬಿಟ್ಟು ದೇವ್ರ ಮುಂದೆ ತುಂಬ ಭಕ್ತಿ ಶ್ರದ್ಧೆಯಿಂದ ಪೂಜೆ ಪುನಸ್ಕಾರ ವ್ರತ ನಿಷ್ಠಳಾಗಿ ಬದುಕ್ತೀನಿ ಅಂದರೆ ಅಲ್ಲಿ ಏನು ನಮ್ಮ ಪಾಪ ಏನು ಕಡಿಮೆ ಆಗ್ಬಿಡಲ್ಲ. ಆಮೇಲೆ ಇನ್ನೊಂದೇನೆಂದರೆ, ನಾವು ದೇವ್ರ ಮುಂದೆ ವಿಧೇಯರಾಗಿರೋದಲ್ಲ, ನಮಗೆ ನಮ್ಮ ಆತ್ಮಸಾಕ್ಷಿಗೆ ಮತ್ತೊಬ್ಬರಿಗೆ ನೋವು ಕೊಡ್ದಂಗೆ ಬದುಕೋದು ತುಂಬ ಮುಖ್ಯ. ನಾವು ಭಗವಂತನಲ್ಲಿ ಬಂದಾಗ ಖಂಡಿತ ಇದೆಲ್ಲ ಮಾಡಿದಾಗ ಪಾಪ ಕಡಿಮೆ ಆಗುತ್ತೆ. ಬಟ್ ಯಾವಾಗಂದರೆ ನಾವು ಮಾಡ್ತಿರೋದು ತಪ್ಪು, ನಾವು ಮಾಡಿರೋದು ತಪ್ಪು, ಅದನ್ನು ಸರಿ ಮಾಡ್ಕೊತೀವಿ, ಯಾಕೆ ಮುಂದೆ ಮಾಡೋದಿಲ್ಲ ಅಂತ ಹೇಳಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿಕ್ಕೆ ನಾವು ಭಗವಂತನ ಆರಾಧನೆ ಮಾಡಿದಾಗ ಎಷ್ಟೋ ನಮ್ಮ ಕಷ್ಟಗಳು ನಿವಾರಣೆ ಆಗ್ಬೋದು. ಹೊರತು ನಾವು ತಪ್ಪು ಮಾಡ್ತಾ ಮತ್ತೆ ಮುಂದೇನೂ ಮಾಡುವ ಒಂದು ಮನಸ್ಥಿತಿ, ಮತ್ತೊಬ್ಬರಿಗೆ ಕೆಟ್ಟದನ್ನು ಬಯಸೋ ಮನಸ್ಥಿತಿ ಇಟ್ಕೊಂಡು ಸ್ವಾರ್ಥ ಅಹಂಕಾರಗಳಿಂದ ಕೂಡಿದ್ದು ಅಂಥ ಒಂದು ಆತ್ಮ ಹೋಗಿ ಭಗವಂತನ ಮುಂದೆ ಅಂದರೆ ಸಶರೀರವಾಗಿ ನಾವು ದೀಪ ಹಚ್ಚಿದ್ದಾಗಿರ್ಬೋದು, ಮತ್ತೊಂದು ಇನ್ನೇನೋ ಒಂದು ಮಾಡಿದಾಗಲೂ ಎಷ್ಟು ಫಲ ಸಿಗ್ಬೋದು ನಮಗೆ ಅಲ್ವಾ. ಹಾಗಾಗಿ ಆದಷ್ಟು ಯಾರೇನು ಪರ್ಫೆಕ್ಟ್ ಅಲ್ಲ, ಸ್ವಲ್ಪ ಕೆಟ್ಟ ಗುಣಗಳನ್ನ ಕಡಿಮೆ ಮಾಡಿಕೊಂಡು ಭಗವಂತ ನನಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳಿಕೊಂಡು ಇನ್ನು ಮುಂದೇನಾದ್ರು ಒಳ್ಳೆ ದಾರಿಯಲ್ಲಿ ನಡೆಸಪ್ಪ, ನಾನು ಆ ಥರ ಇರೋದಕ್ಕೆ ನನ್ನ ಪ್ರಯತ್ನ ಹಾಕ್ತೀನಿ ಅಂತ ಕೇಳಿಕೊಂಡು ನಮ್ಮ ಒಂದು ಕೆಟ್ಟ ಗುಣಗಳನ್ನು ತ್ಯಜಿಸ್ತಾ ದೀಪದಲ್ಲಿ ಸುಟ್ಟೋಗಲಿ ಅಂತ ಕೇಳ್ತಾ ಒಳ್ಳೆಯ ಒಂದು ಜ್ಞಾನ, ಒಳ್ಳೆಯ ಮನಸ್ಸು, ಶುದ್ಧವಾದ ಮತ್ತು ಸದ್ಭಕ್ತಿಯ ಭಾವನೆಗಳು ನಮ್ಮಲ್ಲಿ ಉಳಿಲಿ ಬೆಳೀಲಿ ಹುಟ್ಟಲಿ ಅಂತ ದೇವರನ್ನ ಕೇಳಿಕೊಂಡು ಈ ದೀಪಾವಳಿ ಹಬ್ಬನ ನಾವು ತುಂಬ ಖುಷಿಯಿಂದ ಸಂತೋಷದಿಂದ ಮತ್ತು ಒಂದು ಹೊಸ ಲವಲವಿಕೆಯಿಂದ ಆಚರಿಸೋಣ ಅಂತ ಕೇಳ್ಕೊತ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ, ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ ಅನ್ನೋದಕ್ಕಿಂತ ಮುಗಿಸೋದು ಅನ್ನೋದಕ್ಕಿಂತ ಇನ್ನೇನು ಬಳಸ್ಬೋದು, ಕೊನೆಗೊಳಿಸ್ತಾ ಇದ್ದೀನಿ. ಅದಕ್ಕಿಂತ ಇಲ್ಲಿಗೆ